ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಲೈಡ್ ಸೈನ್ಸ್ ಜೋನ್. ಇವತ್ತಿನ ವಿಡಿಯೋದಾಗ ನಾನು ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಅನಾಟಮಿ ಅಂಡ್ ಫಿಸಿಯಾಲಜಿ ಈ ಚಾಪ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಚಾಪ್ಟರ್ ಒಳಗ ಏನ್ ಬರ್ತದ ಅಂತ ಮೇನ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್, ಸಿಸ್ಟಮ್ ಆಫ್ ದಿ ಹ್ಯೂಮನ್ ಬಾಡಿ ಅಂಡ್ ಬಾಡಿ ಕ್ಯಾವಿಟೀಸ್. ಅಗೇನ್ ಅನಾಟಮಿ ಅಂದ್ರೆ ಏನು, ಫಿಸಿಯಾಲಜಿ ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ. ಈಗ ಕಮಿಂಗ್ ಟು ದ ಟಾಪಿಕ್ ಅನಾಟಮಿ ಅಂತಂದ್ರೆ, ಅನಾಟಮಿ ಇಸ್ ನಥಿಂಗ್ ಬಟ್ ಸ್ಟ್ರಕ್ಚರಲ್ ಸ್ಟಡಿ ಆಫ್ ದಿ ಹ್ಯೂಮನ್ ಬಾಡಿ. ಸ್ಟ್ರಕ್ಚರಲ್ ಸ್ಟಡಿ ಆಫ್ ದಿ ಹ್ಯೂಮನ್ ಬಾಡಿ ಅಂತಂದ್ರೆ ಅನಾಟಮಿ. ಫಿಸಿಯಾಲಜಿ ಅಂತಂದ್ರೆ ಏನು? ಫಿಸಿಯಾಲಜಿ ಅಂತಂದ್ರೆ ಫಂಕ್ಷನಲ್ ಸ್ಟಡಿ ಆಫ್ ದಿ ಹ್ಯೂಮನ್ ಬಾಡಿ. ಅಂದ್ರೆ ಯಾವ್ದಾವೆಲ್ಲ ಆರ್ಗನ್ಸ್ ಯಾವ ತರ ಕೆಲಸ ಮಾಡ್ತೈತೆ ಅನ್ನೋದು ಹೇಳ್ಕೊಡುದ ಫಿಸಿಯಾಲಜಿ. ಮತ್ತೆ ಅನಾಟಮಿ ಅಂತಂದ್ರೆ ಯಾವ್ದೆಲ್ಲ ಆರ್ಗನ್ಸ್, ಸಿಸ್ಟಮ್ಸ್ ಹೆಂಗ್ ಅದಾವು ಅನ್ನೋದನ್ನ ಹೇಳೋದ ಅನಾಟಮಿ. ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅಂತಂದ್ರೆ ಅದರಲ್ಲಿ ಆಟಮ್ಸ್, ಮಾಲಿಕ್ಯೂಲ್ಸ್ ಅಂಡ್ ಸೆಲ್ಸ್, ಟಿಶ್ಯೂಸ್, ಆರ್ಗನ್ ಸಿಸ್ಟಮ್ ಅಂಡ್ ಆರ್ಗನೈಸೇಷನ್, ಇವೆಲ್ಲ ಕಾನ್ಸೆಪ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್. ಬಟಮ್ ಅಂತಂದ್ರೆ ಆಟಮ್ ಅಂತಂದ್ರೆ ಫಂಡಮೆಂಟಲ್ ಸ್ಟ್ರಕ್ಚರ್ ಆಫ್ ದಿ ಹ್ಯೂಮನ್ ಬಾಡಿ. ಇಟ್ ಇಸ್ ಸ್ಮಾಲೆಸ್ಟ್ ಫಂಡಮೆಂಟಲ್ ಸ್ಟ್ರಕ್ಚರ್. ಅಂಡ್ ಮಾಲಿಕ್ಯೂಲ್ ಅಂತಂದ್ರೆ ಏನು? ಅಟಮ್ಸ್ ಕಮೆನ್ಸ್ ಟುಗೆದರ್ ಫಾರ್ಮ್ ಅಟಮ್. ಅಂದ್ರೆ ಮಾಲಿಕ್ಯೂಲ್ಸ್, ಈ ಆಟಮ್ಸ್ ಎಲ್ಲ ಸೇರಿ ಏನ್ ಫಾರ್ಮ್ ಆಗಿರ್ತದಲ್ಲ ಅದು ಮಾಲಿಕ್ಯೂಲ್ಸ್. ಸೆಲ್ಸ್ ಅಂದ್ರೆ ಏನು? ಸೆಲ್ಸ್ ಸ್ಮಾಲೆಸ್ಟ್ ಇಂಡಿಪೆಂಡೆಂಟ್ ಯೂನಿಟ್ಸ್ ಆಫ್ ದಿ ಹ್ಯೂಮನ್ ಬಾಡಿ. ಸೆಲ್ಸ್ ಅನ್ನೋದು ಒಂದು ಸ್ಮಾಲೆಸ್ಟ್ ಇಂಡಿಪೆಂಡೆಂಟ್ ಯೂನಿಟ್ ಆಫ್ ದಿ ಬಾಡಿ. ಸೆಲ್ಸ್ ಅಂದ್ರೆ ಜೀವಕೋಶ, ಇನ್ ಕನ್ನಡದಾಗ ಜೀವಕೋಶ ಅಂತ ಹೇಳಿದ್ರೆ. ಟಿಶ್ಯೂ ಅಂತಂದ್ರೆ ಏನು? ಸೆಲ್ ಮತ್ತು ಸಿಮಿಲರ್ ಟಿಶ್ಯೂಸ್, ಫಂಕ್ಷನಲ್ ಸ್ಪೆಸಿಫಿಕ್ ಟಿಶ್ಯೂಸ್ ಸೇರಿ ಫಾರ್ಮ್ ಆಗುದ ಟಿಶ್ಯೂ. ಸ್ಪೆಸಿಫಿಕ್ ಸ್ಟ್ರಕ್ಚರ್ಸ್. ಆರ್ಗನ್ಸ್ they are made up of a different type of tissues and specific function. ಆರ್ಗನ್ ಅಂತಂದ್ರೆ they are made up of ವೆರಿ ಡಿಫ್ರೆಂಟ್ ಸ್ಪೆಸಿಫಿಕ್ ಆಗಿರುವಂತ ಟಿಶ್ಯೂಸ್ ಸೇರಿ ಆಗಿರುವಂತದ ಒಂದು ಹೋಲ್ ಏನಂತಾರ ಒಂದು ಯೂನಿಟ್ ಲೈಕ್ ಆರ್ಗನ್. ನೆಕ್ಸ್ಟ್ ಆರ್ಗನ್ ಸಿಸ್ಟಮ್ ಅಂತಂದ್ರೆ ಪರ್ಟಿಕ್ಯುಲರ್ ಏನಿದೆ ಅಲ್ಲ, ಆಟಮ್ಸ್, ಮಾಲಿಕ್ಯೂಲ್ಸ್, ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್, ಇದೆಲ್ಲ ಹೋಲ್ ಸಿಸ್ಟಮ್ ಏನಿದಲ್ಲ ಬಾಡಿಲಿ, ಅದು ಆರ್ಗನ್ ಸಿಸ್ಟಮ್. ಈ ಎಲ್ಲಾ ಥಿಂಗ್ಸ್ ಸೇರಿ ಒಂದು ಆರ್ಗನಿಸಮ್ ಆಗಿರ್ತೈತಿ. ನೆಕ್ಸ್ಟ್ ಸಿಸ್ಟಮ್ ಆಫ್ ದಿ ಹ್ಯೂಮನ್ ಬಾಡೀಸ್. ಹ್ಯೂಮನ್ ಬಾಡಿ ಒಳಗೆ ಎಷ್ಟು ಸಿಸ್ಟಮ್ ಅದಾವಪ್ಪ ಅಂತಂದ್ರೆ 11 ಸಿಸ್ಟಮ್ಸ್ ಅದಾವ. ಲೈಕ್ 11 ಇಂಟಗ್ಮೆಂಟರಿ ಸಿಸ್ಟಮ್ ಅಂತಂದ್ರೆ ಯಾವೆಲ್ಲ ಬರ್ತದೆ? ಸ್ಕಿನ್, ಹೇರ್, ನೇಲ್. ನೆಕ್ಸ್ಟ್ ಸ್ಕೆಲಿಟಲ್ ಸಿಸ್ಟಮ್ ಅಂದ್ರೆ ಬೋನ್ ಮತ್ತೆ ಜಾಯಿಂಟ್ಸ್. ಅಂಡ್ ಮಸ್ಕ್ಯುಲರ್ ಸಿಸ್ಟಮ್, ಅದ್ರೊಳಗೆ ಮಸಲ್ಸ್ ಬರ್ತಾವ. ಎಂಡೋಕ್ರೈನ್ ಸಿಸ್ಟಮ್ ಅಂದ್ರೆ ಥೈರಾಯ್ಡ್, ಪಿಟ್ಯೂಟರಿ ಬರ್ತಾವ. CVS ಅಂದ್ರೆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್, ಬ್ಲಡ್ ವೆಸಲ್ಸ್ ಬರ್ತಾವ. ಲಿಂಪ್ಯಾಟಿಕ್ ಸಿಸ್ಟಮ್ ಅಂದ್ರೆ ನಥಿಂಗ್ ಬಟ್ ಇಮ್ಯೂನ್ ಸಿಸ್ಟಮ್ ಒಳಗೆ ಏನ್ ಬರ್ತಾವ? ಲಿಂಫ್ ನೋಡ್ಸ್ ಅಂಡ್ ಸ್ಪ್ಲೀನ್ ಬರ್ತಾವ. ಡೈಜೆಸ್ಟಿವ್ ಸಿಸ್ಟಮ್ ನಾಗ ಏನ್ ಬರ್ತಾವ? ಮೌತ್, ಎಸೋಫೇಗಸ್, ಸ್ಟಮಕ್, ಇದೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ನೇ ಬರ್ತದೆ. ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಲಂಗ್ಸ್, ಟ್ರೇಕಿಯಾ, ಬ್ರಾಂಕಿಯಲ್ಸ್ ಅವೆಲ್ಲ ಬರ್ತಾವ. ನರ್ವಸ್ ಸಿಸ್ಟಮ್ ನಾಗ ಏನ್ ಬರ್ತೈತಿ? ಬ್ರೈನ್, ಸ್ಪೈನಲ್ ಕಾರ್ಡ್, ಇವೆಲ್ಲ ನರ್ವಸ್ ಸಿಸ್ಟಮ್ ನಾಗ ಬರ್ತಾವ. ಯೂರಿನರಿ ಸಿಸ್ಟಮ್ ನಥಿಂಗ್ ಬಟ್ ಎಕ್ಸ್ಕ್ರೇಟರಿ ಸಿಸ್ಟಮ್ ನಾಗ ಏನ್ ಬರ್ತದ ಅಂದ್ರೆ ಕಿಡ್ನಿ ಮತ್ತೆ ಬ್ಲಾಡರ್ ಬರ್ತೈತಿ. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದ್ರೆ ಗೊನಾಲ್ಸ್, ಮೇಲ್ ಅಂಡ್ ಫಿಮೇಲ್ ಗೊನಾಲ್ಸ್, ಟೆಸ್ಟಿಸ್, ಓವರೀಸ್ ಎಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮ್ ನಾಗ ಬರ್ತಾವ. ಇವೆಲ್ಲ ಸಿಸ್ಟಮ್ಸ್ ಇನ್ ದಿ ಹ್ಯೂಮನ್ ಬಾಡಿ. ನೆಕ್ಸ್ಟ್ ಬರ್ದು ಬಾಡಿ ಕ್ಯಾವಿಟೀಸ್ ಅಂತಂದ್ರೆ 4 ಬರ್ತಾವ. ಫಸ್ಟ್ ಒನ್ ಕ್ರೇನಿಯಲ್, ಸೆಕೆಂಡ್ ಒನ್ ಥೊರಾಸಿಕ್, ಥರ್ಡ್ ಒನ್ ಅಬ್ಡಾಮಿನಲ್ ಕ್ಯಾವಿಟಿ, ಫೋರ್ತ್ ಒನ್ ಪೆಲ್ವಿಕ್ ಕ್ಯಾವಿಟಿ. ಈ ಪರ್ಟಿಕ್ಯುಲರ್ ಕ್ಯಾವಿಟಿ ಒಳಗ ಪರ್ಟಿಕ್ಯುಲರ್ ಆರ್ಗನ್ಸ್ ಇರ್ತಾವ. ಅದ್ರೊಳಗ ಕ್ರೇನಿಯಲ್ ಅಂದ್ರೆ ಸ್ಕಲ್ ಏನ್ ಮಾಡ್ತದೆ? ಪ್ರೊಟೆಕ್ಟ್ ದ ಬ್ರೈನ್ ಸ್ಕಲ್ ಒಳಗ ಪ್ರೊಟೆಕ್ಟ್ ಆಗಿರ್ತೈತಿ, ಅದನ್ನ ಕ್ರೇನಿಯಲ್ ಅಂತಾರ, ಕ್ರೇನಿಯಲ್ ಕ್ಯಾವಿಟಿ. ಅಂಡ್ ಥೊರಾಸಿಕ್ ಅಂತಂದ್ರೆ ಅಪ್ಪರ್ ಪಾರ್ಟ್ ಆಫ್ ದಿ ಟ್ರಂಕ್ ಅಂದ್ರೆ ಹೊಟ್ಟೆ ಮೇಲ್ಗಡೆ ಇರುವಂತ ಭಾಗವನ್ನ ಥೊರಾಸಿಕ್ ಅಂತಾರ. ಇಟ್ ಕನ್ಸಿಸ್ಟ್ ಈಸೋಫೇಗಸ್, ರೆಸ್ಪಿರೇಟರಿ ಅಂಡ್ ಕಾರ್ಡಿಯೋವಾಸ್ಕ್ಯುಲರ್. ಅಂದ್ರ ಈ ಥೊರಾಸಿಕ್ ಒಳಗ ಏನೇನೆಲ್ಲ ಇರ್ತಂದ್ರ ಹಾರ್ಟ್, ರೆಸ್ಪಿರೇಟರಿ ಸಿಸ್ಟಮ್ ಅಂತ ಲಂಗ್ಸ್ ಅಂಡ್ ಈಸೋಫೇಗಸ್. ಮೌತ್ ಇಂದ ಈಸೋಫೇಗಸ್ ಏನ್ ಸ್ಟಮಕ್ ಹೊರಗೋತಲ್ಲ ಅದು ಈ ಪಾರ್ಟ್ ನಾಗ ಇರ್ತೈತಿ. ನೆಕ್ಸ್ಟ್ ಅಬ್ಡಾಮಿನಲ್ ಕ್ಯಾವಿಟಿ ಅಂತಂದ್ರ ಹೊಟ್ಟೆ, ಉದರ ಭಾಗ ಅಂತಾರ. ಅದ್ರೊಳಗೆ ಏನಿರ್ತದೆ? GI ಟ್ರ್ಯಾಕ್, ಸ್ಟಮಕ್, ಇಂಟೆಸ್ಟೈನ್, ಇವೆಲ್ಲ ಏನಿರ್ತಾವ ಅಬ್ಡಾಮಿನಲ್ ಕ್ಯಾವಿಟಿ ಆಗಿರ್ತಾವ. ಅದ್ರ ಜೊತೆಗೆ ಎಕ್ಸ್ಕ್ರೇಟರಿ ಸಿಸ್ಟಮ್ ಒಳಗೆ ಏನಿರ್ತದೆ? ಕಿಡ್ನಿ ಇರ್ತದೆ. ಕಿಡ್ನಿನು ಅಬ್ಡಾಮಿನಲ್ ಕ್ಯಾವಿಟಿ ಒಳಗೆ ಇರ್ತೈತಿ. ಲೈಕ್ ಮತ್ತೆ ಸ್ಪ್ಲೀನ್, ಲಿಂಪ್ಯಾಟಿಕ್ ಸಿಸ್ಟಮ್ ಅವೆಲ್ಲ ಎಲ್ಲಿರ್ತಾವ? ಅಬ್ಡಾಮಿನಲ್ ಕ್ಯಾವಿಟಿ ಆಗಿರ್ತಾವ.
ನೆಕ್ಸ್ಟ್ ಪೆಲ್ವಿಕ್ ಕ್ಯಾವಿಟಿ ಒಳಗೆ ಏನಿರ್ತದೆ ಬ್ಲಾಡರ್ ಇನ್ ಫೀಮೇಲ್ ಯುಟರಸ್ ಇರ್ತತಿ ಅಂಡ್ ರೆಕ್ಟಮ್ ಮೇಲೊಳಗ ರಿಪ್ರೊಡಕ್ಟಿವ್ ಸಿಸ್ಟಮ್ ಪ್ರೋಸ್ಟೇಟ್ ಇರ್ತತಿ ಪೆಲ್ವಿಕ್ ಕ್ಯಾವಿಟಿ ಒಳಗ. ಮತ್ತ ಇವೆಲ್ಲ ಏನ್ ಬರ್ತಾವಲ್ಲ ಇದ್ರೊಳಗ ಬಾಡಿ ಕ್ಯಾವಿಟೀಸ್ ಒಳಗೆ ಬರ್ತಾವ. ಈ ಸೆಷನ್ಸ್ನ್ಯಾಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್, ಸಿಸ್ಟಮ್ ಆಫ್ ದಿ ಹ್ಯೂಮನ್ ಬಾಡಿ ಅಂಡ್ ಬಾಡಿ ಕ್ಯಾವಿಟೀಸ್ ಈ ಮೂರನ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿನಿ. ಇನ್ನು ಮುಂದ್ ಬರೋ ವಿಡಿಯೋದಾಗ ಮತ್ತೊಂದಿಷ್ಟು ಟಾಪಿಕ್ಸ್ ನ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.